ಮಹಾಕುಂಭದ ಸಮಯದಲ್ಲಿ ಕೆಲವು ಪ್ರಮುಖ ದಿನಾಂಕಗಳಿವೆ. ಅವು ಧಾರ್ಮಿಕ ದೃಷ್ಟಿಕೋನದಿಂದ ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ. ಈ ಪ್ರಮುಖ ದಿನಾಂಕಗಳಲ್ಲಿ ವಿವಿಧ ಋಷಿಗಳು ಮತ್ತು ಭವ್ಯವಾದ ಮೆರವಣಿಗೆಗಳನ್ನು ನಡೆಸ್ತಾರೆ. ಅವರು ಕುಂಭಮೇಳದ ಆರಂಭದಲ್ಲಿ ಸೂಚಿಸುವ ಶಾಹಿ ಸ್ನಾನ ಎಂದು ಕರೆಯಲ್ಪಡುವ ಭವ್ಯವಾದ ಆಚರಣೆಯಲ್ಲಿ ಭಾಗವಹಿಸುತ್ತಾರೆ. ಶಾಹಿ ಸ್ನಾನ ಕುಂಭಮೇಳದ ಪ್ರಮುಖ ಆಕರ್ಷಣೆಯಾಗಿದ್ದು, ಇದಕ್ಕಾಗಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಶಾಹಿ ಸ್ನಾನದ ಸಂದರ್ಭದಲ್ಲಿ ಜನರು ಶಾಹಿ ಸ್ನಾನವನ್ನ ತೆಗೆದುಕೊಳ್ಳುವ ಸಂತರ ಪುಣ್ಯ ಕಾರ್ಯಗಳ ಆಶೀರ್ವಾದವನ್ನ ಪಡಿತಾರೆ. ಇನ್ನು ಮಹಾಕುಂಭವನ್ನ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ವಿಶ್ವದ ಅತಿದೊಡ್ಡ ಮೇಳ ಎಂದು ಹೇಳಲಾಗುತ್ತೆ. ಈ ಜಾತ್ರೆಯು ಭಾರತದಲ್ಲಿ ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಅಂದ್ರೆ 4 ಸ್ಥಳಗಳಲ್ಲಿ ಮಾತ್ರ ನಡೆಯುತ್ತೆ. ಮಹಾಕುಂಭದ ಸಮಯದಲ್ಲಿ ನಾಗಾ ಸಾಧುಗಳು ಮೊದಲು ಸ್ನಾನ ಮಾಡ್ತಾರೆ. ಮಹಾಕುಂಭದಲ್ಲಿ ಸ್ನಾನ ಮಾಡಿದ ನಂತರ ವ್ಯಕ್ತಿಯ ಎಲ್ಲ ಪಾಪಗಳು ತೊಳೆದು ಹೋಗುತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿ ಈ ದಿನಾಂಕದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ತುಂಬಾ ಮಹತ್ವದ್ದಾಗಿದೆ. ಶಾಹಿ ಸ್ನಾನ ಎಂದರೆ ಮನುಷ್ಯ ತನ್ನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಮುಕ್ತಿ ಪಡೆಯುವ ಒಂದು ಧಾರ್ಮಿಕ ವಿಧಾನವಾಗಿದೆ. ಕೋಟ್ಯಾಂತರ ಭಕ್ತರು ಈ ದಿನ ಶಾಹಿ ಸ್ನಾನದಲ್ಲಿ ಪಾಲ್ಗೊಂಡು ಪುಣ್ಯವನ್ನ ಪಡಿತಾರೆ. ಕುಂಭಮೇಳದ ರಾಜಯೋಗಿ ಸ್ನಾನ ಅಂದ್ರೆ ಶಾಹಿ ಸ್ನಾನ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗುತ್ತೆ. ರಾಜಯೋಗಿ ಸ್ನಾನಕ್ಕಾಗಿ ಅಖಾಡಗಳ ತಪಸ್ವಿಗಳು ಮತ್ತು ಸಂತರು ಆಯುಧಗಳನ್ನ ಹಿಡಿದು ಮೆರವಣಿಗೆ ನಡೆಸ್ತಾರೆ. ಇನ್ನು ಬೃಹತ್ ಜನಸಮೂಹವೂ ಕೂಡ ಮೆರವಣಿಗೆಯನ್ನ ಮಾಡುತ್ತೆ. ಸ್ಥಳೀಯರು ಮೆರವಣಿಗೆಯ ಮಾರ್ಗವನ್ನ ರಂಗೋಲಿ ಮತ್ತು ದಳಗಳಿಂದ ಮುಂಚಿತವಾಗಿ ಅಲಂಕರಿಸುತ್ತಾರೆ. ಇನ್ನು ಒಬ್ಬೊಬ್ಬರಾಗಿ ಸಂತರು ಮತ್ತು ಶಿಷ್ಯರನ್ನ ಒಳಗೊಂಡ ಅಖಾಡಗಳು ರಾಜಯೋಗಿ ಸ್ನಾನದ ಕಡೆ ತೆರಳುತ್ತೆ. ಪವಿತ್ರ ಭಸ್ಮವನ್ನ ದೇಹದ ಮೇಲೆ ಲೇಪಿಸಿಕೊಂಡ ಸಾವಿರಾರು ಬೆತ್ತಲೆ ತಪಸ್ವಿಗಳು ಹೂಮಾಲೆಗಳನ್ನ ಧರಿಸುತ್ತಾರೆ. ಇನ್ನು ಇತರ ಆಯುಧಗಳು ಮತ್ತು ಧ್ವಜಗಳನ್ನ ಹಿಡಿದಿರ್ತಾರೆ. ಪವಿತ್ರ ಭಸ್ಮವನ್ನ ಲೇಪಿಸಿಕೊಂಡ ದೇಹಗಳಿಂದಾಗಿ ಅಮಾನವೀಯ ವ್ಯಕ್ತಿಗಳಂತೆ ಕಾಣುವ ಸಾವಿರಾರು ನಾಗ ತಪಸ್ವಿಗಳು ಹರಹರ ಮಹದೇವ, ಹರಹರ ಗಂಗೆ ಎಂದು ಜೋರಾಗಿ ಜಪಿಸುತ್ತಾರೆ. ಇನ್ನು ಪವಿತ್ರ ಸ್ನಾನದ ಸಂದರ್ಭದಲ್ಲಿ ಕೈಗೊಳ್ಳಲಾಗುವ ಋಷಿ ಸಂತರ ಮೆರವಣಿಗೆಯು ತಪಸ್ಸು, ಜ್ಞಾನ, ವೈರಾಗ್ಯ ಮುಂತಾದ ದೈವಿಕ ಗುಣಗಳ ಮೆರವಣಿಗೆಯಂತೆ. ಪ್ರಾಚೀನ ಕಾಲದಲ್ಲಿ ಅಖಾಡಗಳಲ್ಲಿ ತಪಸ್ವಿಗಳಿಗೆ ಮತ್ತು ಸಂತರಿಗೆ ಧರ್ಮವನ್ನ ರಕ್ಷಿಸುವಾಗ ಕೊಲ್ಲೋದು ಅನಿವಾರ್ಯವಾಗಿತ್ತು. ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯಲ್ಪಡುತ್ತೆ. ಆದ್ರಿಂದ ಆಯುಧ ಹಿಡಿದ ತಪಸ್ವಿಗಳಿಗೆ ರಾಜಯೋಗಿ ಸ್ನಾನಕ್ಕೆ ಆದ್ಯತೆ ನೀಡಲಾಗುತ್ತೆ. ಈ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ. ಆಯುಧ ಹಿಡಿದ ತಪಸ್ವಿಗಳ ರಾಜಯೋಗಿ ಸ್ನಾನ ಕುಂಭಮೇಳದಲ್ಲಿ ಅತ್ಯಂತ ದೊಡ್ಡ ಆಚರಣೆ ಎಂದು ಪರಿಗಣಿಸಲಾಗಿದೆ. ಇನ್ನು ತಪಸ್ವಿಗಳು ತಮ್ಮ ರಾಜಯೋಗಿ ಸ್ನಾನವನ್ನ ಮುಗಿಸುವವರೆಗೂ ಭಕ್ತರು ಸ್ನಾನವನ್ನ ಮಾಡುವುದಿಲ್ಲ. ಪವಿತ್ರ ಸ್ನಾನದ ನಂತರ ತಪಸ್ವಿ ಮತ್ತು ಸಂತರು ತಮ್ಮ ಅಖಾಡಗಳಿಗೆ ಹಿಂತಿರುಗುವಾಗ ಭಕ್ತರು ರಸ್ತೆಗಳಲ್ಲಿ ಆಶೀರ್ವಾದ ಪಡೆಯಲು ಗುಂಪು ಗುಂಪಾಗಿ ಬರ್ತಾರೆ. ಆದ್ರೆ ಕೆಲವು ತಪಸ್ವಿಗಳು ಯಾರನ್ನೂ ತಮ್ಮ ಹತ್ತಿರ ಬರಲು ಬಿಡುವುದಿಲ್ಲ. ಕೆಲವು ತಪಸ್ವಿಗಳು ಭಕ್ತರನ್ನ ಹೆದರಿಸಲು ಆಯುಧಗಳನ್ನ ಎತ್ತಾರೆ. ಇನ್ನೊಂದಿಷ್ಟು ತಪಸ್ವಿಗಳು ನನ್ನ ಪಾದಗಳನ್ನ ಮುಟ್ಟಬೇಡಿ, ನನ್ನ ತಪಸ್ಸು ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಹೇಳ್ತಾರೆ. ರಾಜಯೋಗಿ ಸ್ನಾನದ ನಂತರ ಭಕ್ತರು ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ಪ್ರಾರಂಭಿಸುತ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.